ದರ್ಶನ್ ಆಲ್ರೆಡಿ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಮುಂದೆ ಚಿಕಿತ್ಸೆಯ ಬಗ್ಗೆ ಪ್ರಶ್ನೆಗಳಿದ್ದಾವೆ. ಚಿಕಿತ್ಸೆ ಆಪರೇಷನ್ನ ವಿಚಾರಕ್ಕೆ ಸಂಬಂಧಿಸಿ ನಿನ್ನೆ ಏನೋ ಆಪರೇಷನ್ ಆಗಬೇಕಿತ್ತು. ಕೋರ್ಟಿಗೆ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಿನ್ನೆ ಏನೋ ಆಪರೇಷನ್ ಆಗಬೇಕಿತ್ತು. ಬಟ್ BP ವೇರಿಯೇಷನ್ ಇದೆ ಅನ್ನೋ ಕಾರಣಕ್ಕಾಗಿ ಮಾಡಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸದ್ಯ ಆಪರೇಷನ್ಗೆ ಒಳಗಾಗ್ತಾರೋ ಅಥವಾ ಏನು ಬೆನ್ನು ಮೂಳೆ ಗಟ್ಟಿಗೊಳಿಸುವಂಥ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ, ಎಕ್ಸೈಸನ್ನು ಮಾಡಿಸ್ತಾ ಇದ್ದೀವಿ ಅಂತ CV ನಾಗೇಶ್ ಅವರು ಮೊನ್ನೆ ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ದರ್ಶನ್ ಪರ ವಕೀಲರು ಕೋರ್ಟಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಬೆನ್ನು ಮೂಳೆ ಗಟ್ಟಿಯಾಗಬಹುದು ಮಾಡುವಂಥ ಎಕ್ಸೈಸನ್ನು ಮಾಡಿಸ್ತಾ ಇದ್ದಾರೆ ವೈದ್ಯರು. ಆಪರೇಷನ್ ಆಗಬೇಕಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಯಾವಾಗ ಆಗಬೇಕು ಅನ್ನೋದನ್ನು ಕೂಡ ಅವ್ರು ಡಿಸೈಡ್ ಮಾಡ್ತಾರೆ. ವೈದ್ಯರು ಏನು ಹೇಳ್ತಾರೋ ಆ ರೀತಿ ಆಗತ್ತೆ ಅಂತ ಹೇಳಿದರು. BGS ಆಸ್ಪತ್ರೆಯ ವೈದ್ಯರು ಒಂದು ವೇಳೆ ಇದಕ್ಕೆ ಆಪರೇಷನ್ನ ಅಗತ್ಯ ಇಲ್ಲ ಅನ್ನುವಂಥ ನಿರ್ಧಾರವನ್ನೇನಾದರೂ ತಗೊಂಡ್ರೆ ಮೋಸ್ಟ್ಲಿ ಕೋರ್ಟಿಗೆ ಅದರ ಮಾಹಿತಿಯನ್ನು ಕೊಡಬೇಕಾಗತ್ತೋ ಏನೋ. ಕಾರಣ ಅವರು ಕೋರ್ಟ್ನ ಅನುಕಂಪವನ್ನು ಗಿಟ್ಟಿಸಿಕೊಂಡು ಬೇಲ್ ಪಡ್ಕೊಂಡಿದ್ದು, ಮೆಡಿಕಲ್ ಬೇಲನ್ನು ಪಡ್ಕೊಂಡಿರೋದು. ಗೊತ್ತಿಲ್ಲ ಕಾನೂನು ಪ್ರೊಸೀಜರ್ ಹೆಂಗಿದೆ ಅಂತ. ಬಟ್ ಒಂದು ವೇಳೆ ಆಸ್ಪತ್ರೆಯ ವೈದ್ಯರು ಬೇಡ, ವಿದೌಟ್ ಆಪರೇಷನ್ ಇವರು ಆರೋಗ್ಯವಾಗ್ತಾರೆ ಅಂತ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಆಪರೇಷನ್ನ ಅಗತ್ಯವೂ ಇಲ್ಲ, ಒಂದು ವಾರದೊಳಗೆ ಆಸ್ಪತ್ರೆಯಿಂದಲೂ ಕೂಡ ಡಿಸ್ಚಾರ್ಜ್ ಆಗಬಹುದೋ ಏನೋ. ಡಿಸ್ಚಾರ್ಜ್ ಆದ ನಂತರ ಸ್ವತಂತ್ರ ಹಕ್ಕಿ ಎಲ್ಲಿಯವರೆಗೆ ಅಂತಂದರೆ ಒಂದು ಬೇಲ್ ರಿಜೆಕ್ಟ್ ಆಗೋವರೆಗೆ, ಮತ್ತೊಂದು ಟ್ರಯಲ್ ನಡೆದು ದೋಷಿನೋ ನಿರ್ದೋಷಿನೋ ಅನ್ನೋದು ಗೊತ್ತಾಗುವವರೆಗೆ ಸ್ವತಂತ್ರ ಹಕ್ಕಿ. ದರ್ಶನ್ ಮೊದಲಿನಂತೆಯೇ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಬಹುದು. ಚಿತ್ರರಂಗದ ಕಾರ್ಯಕ್ರಮ ಅಥವಾ ಎಕ್ಸೆಟ್ರಾ 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 ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಓಪನ್ ಆದಂಗಾಗಿದೆ. ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ. ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ, ನಾವು TV ಹಾಕಕ್ಕೆ ಹೋಗಿಲ್ಲ. ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ. ತಾತ್ಕಾಲಿಕವಾಗಿ ನಮಗೆ ಅವ್ರಿಗೆ ಏನಾದರೂ ಬೇಲ್ ಆಗಿರ್ಬೋದು, ಆದರೆ ಅಂತಿಮವಾಗಿ ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಇದೆ. ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ, ಅದು ಯಾವ ಕಾರಣದಿಂದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ. ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ. ಮುಂದೆ ಅದು ನಮಗೆ ಕೊನೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ, ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ. ತಪ್ಪಿತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾವು ಈ ಮಧ್ಯದಲ್ಲಿ ಸರ್ಕಾರವನ್ನು ಕೇಳೋದು ಅಷ್ಟೇ, ನಮ್ಮ ಸೊಸೆಗೆ ದಯಮಾಡಿ ಒಂದು ಕಾಯಮಾದ ನೌಕರಿ ಒಂದು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟ. ಏನಾದರೂ ಒಂದು ಕೊಟ್ಟಿದ್ದಾರೆ ಜಾಮೀನು ಸಿಗುತ್ತೆ ಅಂತ ಏನಾದರೂ ಎಲ್ರಿಗೂ ಜಾಮೀನು ಸಿಗುತ್ತಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತಂದು ತಿಳಿದು ಬಂದಿದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕ್ರಿಯೆ, ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ, ಅದಕ್ಕೆ ನಾವು ಇದ್ವಿ. ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ. ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ, ಸಿಗುತ್ತೆ ಅಂತ ನಂಬಿಕೆ ಇದೆ. ತಪ್ಪಿತಸ್ಥರ ಶಿಕ್ಷೆ ಆಗೇ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ, ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡಿ ಮುಂದೆ ಹೇಳಿದ್ವಿ. ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ನಮಗೆ ಅವ್ರಿಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದ್ರೆ ನಾವು ಮಗನ ಕಳ್ಕೊಂಡು ಇದರಲ್ಲಿ ಇದ್ದೀವಿ. ನಮಗೆ ಮಗನ ಬೇಕೇ ವಿನಃ ನಮಗೆ ಯಾರು ಅದರಿಂದ ಮಾತುಕತೆ ಅದು ಅವಶ್ಯಕತೆ ಇಲ್ಲ. ಅದು ಏನು ಅದಕ್ಕೂ ನಾವು ಏನೋ ಇದಕ್ಕೂ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ನಾವು ಕಾನೂನು ಬಗ್ಗೆ ನಾವು ನಂಬಿಕೆ ಅಂತ ಅಷ್ಟಂತೂ ಹೇಳ್ಬಲ್ಲ. ಇದಕ್ಕೂ ಮುನ್ನ ಯಾರಾದರೂ ನಿಮಗೆ ಸಂಪರ್ಕ ಮಾಡಿದ್ರಾ? ಈ ಥರ ಯಾರು ನಮ್ಗೆ ಇಲ್ಲಿವರೆಗೆ ಮಾಡಿಲ್ಲ, ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ಮಾಡೋಕ್ಕೆ ಇದು ಮಾಡಿಲ್ಲ. ನಾವು ಯಾರನ್ನ ಹತ್ರನೂ ನಾವು ಯಾರು ಸಂಪರ್ಕ ಮಾಡೋಕ್ಕೆ ನಮಗೆ ಇದು ಮಾಡಿಲ್ಲ, ಅವಕಾಶ ಇಲ್ಲ. ನಾವು ಅದನ್ನೇ ಅಪೇಕ್ಷೆನೂ ಪಡೋದಿಲ್ಲ. ಈಗ ಈ ಹಿಂದೆ CM ಅವ್ರನ್ನ ಭೇಟಿ ಆಗಿದ್ರಿ, ಈಗ ಜಾಮೀನು ಸಿಕ್ಕಿದೆ, ಈ ವಿಚಾರವಾಗಿ ಏನಾದರೂ CM ಭೇಟಿ ಆಗ್ತೀರಾ ಮತ್ತೆ ನೀವು ಏನಾದರೂ? ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಮ್ಮೆಲ್ಲ ಹಿರಿಯರಿದ್ದಾರೆ, ನಮಗೆ ಬೇಕಾದಷ್ಟು
ಆತ್ಮೀಯರಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ನನಗೆ ಅಷ್ಟು ಮಾಹಿತಿ ಇಲ್ಲ, ನನಗೆ ಗೊತ್ತಾಗೋದಿಲ್ಲ. ನಮ್ಮ ಹಿತೈಷಿಗಳಿದ್ದಾರೆ, ಅವರೆಲ್ಲ ಸಜೆಷನ್ ಕೊಡ್ತಾರೆ. ಆ ಸಜೆಷನ್ ಮೇಲೆ ನಾವು ಮುಂದುವರಿತೀವಿ. ಸರ್ಕಾರ ಮೊರೆ ಹೋಗುತ್ತೆ ಅಂತ ನಂಬಿಕೆ ಇದೆ. ಅದು ಈಗಾಗಲೇ ಇಂಟೀರಿಯಂ ಬೇಲ್ ಮೇಲೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಇದ್ರ ಮೇಲೆ ಹೋಗ್ತಾರೆ ಅಂತ ನಂಬಿಕೆ ಇದೆ. ನಾವು ಅದರ ಒತ್ತಡ ಏನೂ ಹಾಕೋಂಗಿಲ್ಲ, ಯೋಚನೆ ಮಾಡ್ತೀವಿ. ನಮಗೆ ತಕ್ಷಣ ಏನು ಹೇಳೋಕ್ಕಾಗೋದಿಲ್ಲ, ನಾವು ಯೋಚನೆ ಮಾಡಿ ಮುಂದೆ ಕೈ ಇತ್ತ ದರ್ಶನ್ಗೆ ರಿಲ್ಯಾಕ್ಸ್ ಸಿಕ್ಕಿದ್ರೆ, ರಿಲೀಫ್ ಸಿಕ್ಕಿದ್ರೆ, ಆ ಕಡೆ ಅಲ್ಲು ಅರ್ಜುನ್ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಅವರ ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೆಲ್ಲದರ ಡೀಟೇಲ್ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.